ಟೊಮೆಟೊ ಹೆಚ್ಚು ತಿಂದ್ರೆ ಕಿಡ್ನಿ ಸ್ಟೋನ್ ಬರುತ್ತೆ ಅನ್ನುವಂಥ ನಂಬಿಕೆ ಹಲವರಲ್ಲಿ ಇದೆ. ಇದರಿಂದ ಕೆಲವರು ಟೊಮೆಟೊ ಸೇವಿಸೋದನ್ನೇ ಬಿಟ್ಟು ಬಿಡ್ತಾರೆ. ಆದ್ರೆ ಅದು ನಿಜವಾಗ್ಲೂ ಕಾರಣ ಆಗಿದೆಯಾ ಅನ್ನುವಂಥದ್ರ ಬಗ್ಗೆ ಆರೋಗ್ಯ ತಜ್ಞರ ಅಭಿಪ್ರಾಯವನ್ನ ತಿಳ್ಕೊಳ್ಳೋದು ಮುಖ್ಯ. ಆರೋಗ್ಯ ತಜ್ಞರ ಪ್ರಕಾರ ಟೊಮೆಟೊ ಕಿಡ್ನಿ ಸ್ಟೋನ್ಗೆ ನೇರ ಕಾರಣ ಆಗೋದಿಲ್ಲ. ಟೊಮೆಟೊದಲ್ಲಿ ಆಕ್ಸಲೇಟ್ ಅಂಶ ಇರೋದಾದ್ರೆ ಅದು ಬಹಳ ಕಡಿಮೆ. 100 ಗ್ರಾಂ ಟೊಮೊಟೊನಲ್ಲಿ ಕೇವಲ 5 ಮಿಲಿಗ್ರಾಂ ಈ ಒಂದು ಪ್ರಮಾಣ ಕಲ್ಲು ರೂಪುಕೊಳ್ಳೋದಕ್ಕೆ ಸಾಕಾಗುವುದಿಲ್ಲ. ಇನ್ನು ಕಿಡ್ನಿ ಸ್ಟೋನ್ಗೆ ಪ್ರಮುಖ ಕಾರಣ ನಿರ್ಜಲೀಕರಣ ಅಂದ್ರೆ ಡಿಹೈಡ್ರೇಷನ್. ಪ್ರತಿದಿನ 2.5 3 ಲೀಟರ್ ನೀರು ಕುಡಿಯದೇ ಇದ್ರೆ ಸ್ಟೋನ್ ಸಮಸ್ಯೆಯ ಸಾಧ್ಯತೆ ಹೆಚ್ಚಾಗುತ್ತೆ. ಕೆಲವು ಚಯಾಪಚಯ ಸಮಸ್ಯೆಗಳು, ಯೂರಿನ್ ಆಮ್ಲ, ಸಿಸ್ಟೈನ್ ಕಲ್ಲುಗಳು ಕೂಡ ಕಾರಣ ಆಗಬಹುದು. ಇನ್ನು ಮಾಂಸಾಹಾರದಿಂದಲೇ ಸ್ಟೋನ್ ಬರುತ್ತೆ ಅನ್ನುವಂಥ ನಂಬಿಕೆ ಕೂಡ ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲ. ಕಿಡ್ನಿ ಸಮಸ್ಯೆ, ಮಧುಮೇಹ ಅಥವಾ ಹೆಚ್ಚಿನ ರಕ್ತದೊತ್ತಡ ಇದ್ರೆ ಪ್ರೋಟೀನ್ ಕಡಿಮೆ ಇರುವಂತ ಆಹಾರ ತೆಗೆದುಕೊಳ್ಳುವುದು ಉತ್ತಮ. ಆದರೆ ಆಹಾರದ ಜೊತೆಗೆ ವೈದ್ಯರ ಮಾರ್ಗದರ್ಶನ ಮತ್ತೆ ತಜ್ಞರ ಸಲಹೆ ಹೆಚ್ಚು ಮುಖ್ಯ ಆಗಿರೋದ್ರಿಂದ ನಿಯಮಿತವಾಗಿ ವೈದ್ಯಕೀಯ ಸಲಹೆಯನ್ನ ಪಡೆಯೋದು ಅವಶ್ಯಕ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.